ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ಎಂ ಡಿ ಚಿತ್ತರಗಿ, ಕನ್ನಡ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ಗಲ್. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು. LMS ಪ್ರೆಸೆಂಟೇಶನ್ 2025-26ನೇ ಸಾಲಿಗೆ ರಾಯಚೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಕನ್ನಡ ಅವಶ್ಯಕ ಪತ್ರಿಕೆಯ ಕಾವ್ಯ ವಿಭಾಗದ ಕುವೆಂಪುರವರ ಕವಿತೆಗಳ ಸರಣಿಯಲ್ಲಿ ಇವತ್ತು 4ನೇ ಕವಿತೆಯನ್ನ ಚರ್ಚೆಗೆ ತೆಗೆದುಕೊಳ್ಳುವ ಸಂದರ್ಭ. ಈ ಹಿಂದಿನ ಅವಧಿಗಳಲ್ಲಿ ನಾವೀಗಾಗಲೇ ಕವಿ ಕುವೆಂಪುರವರ 3 ಕವಿತೆಗಳನ್ನ ಚರ್ಚೆ ಮಾಡಿದ್ದೇವೆ. ಇವತ್ತು ಅವರ ಮುಂದಿನ ಕವಿತೆ ಶಿಲಾಭೇರಿ ಅಂತಕ್ಕಂಥ ಕವಿತೆಯನ್ನ ಇವತ್ತು ಚರ್ಚೆಗೆ ನಾವು ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು 3 ಕವಿತೆಗಳನ್ನ ಗಮನಿಸಿದ್ದೀರಿ. ಇವತ್ತು 4ನೇ ಕವಿತೆ ಶಿಲಾಭೇರಿ ಕವಿತೆಯನ್ನ ಕುವೆಂಪುರವರು ಯಾವ ನೆಲೆಗಟ್ಟಿನಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಶಿಲಾಭೇರಿ ಕವಿತೆಯನ್ನ ಒಂದಷ್ಟು ಹೊರನೋಟದಲ್ಲಿ ಗಮನಿಸೋದಾದ್ರೆ 5 ಚರಣಗಳಲ್ಲಿ ಬಿತ್ತರಗೊಂಡಿರ್ತಕ್ಕಂಥ ಬೇರೆ ಬೇರೆ ಮಾದರಿಯ ಕವಿತೆಗಳು, ಅಂದ್ರೆ ಉದಾಹರಣೆಗೆ 4 ಸಾಲು, 5 ಸಾಲು, 6 ಸಾಲು, ಹೀಗೆ ಬೇರೆ ಬೇರೆ ಮಾದರಿಯ ಕವಿತೆಗಳು, ಪದ್ಯಗಳು, ನುಡಿಗಳು ಇಲ್ಲಿ ಕಾಣಿಸ್ಕೊಡ್ತವೆ. ಇಲ್ಲಿ ಬರ್ತಕ್ಕಂಥ ಕವಿತೆಯಲ್ಲಿ ಮುಖ್ಯವಾಗಿ ಕೇಳಿಸುವ ಧ್ವನಿ ವೀರಗಲ್ಲುಗಳು ಮತ್ತು ಮಹಾಸತಿಗಳ ಕಲ್ಲುಗಳ ಧ್ವನಿ ಈ ಕವಿತೆಗಳ ಮುಖ್ಯ ವಿಷಯ ವಸ್ತು. ವೀರಗಲ್ಲುಗಳು ಮತ್ತು ಮಹಾಸ್ತಿ ಕಲ್ಲುಗಳು ಅಂತ ಏನು ಕರಿತಾ ಇದ್ದೇವೆ, ಅವು ಮಾತನಾಡುವಂತಹ ಅವುಗಳ ಅಂತರಂಗದ ಧ್ವನಿ, ಅವುಗಳ ಆರ್ತನಾದ ಇಲ್ಲಿ ಕುವೆಂಪುರವರ ಕವಿತೆಯ ಮೂಲಕ ತುಂಬಾ ಸಶಕ್ತವಾಗಿ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾಗಿರುವ, ಬಹಳ ಖುಷಿಯಿಂದ, ಸಂಭ್ರಮದಿಂದ, ಅಭಿಮಾನದಿಂದ ನಾವು ಇತಿಹಾಸದಲ್ಲಿ ದಾಖಲೀಕರಣ ಮಾಡ್ತಕ್ಕಂಥ ಈ ಮಾಸ್ತಿಕಲ್ಲು ಮತ್ತು ವೀರಗಲ್ಲುಗಳ ಆದಿಯಾಗಿ ಅನೇಕ ಸ್ಮಾರಕಗಳು ಹೇಗೆ ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದ್ದಾವೆ, ಹಾನಿ ಆಗ್ತಾ ಇದ್ದಾವೆ ಅನ್ನೋದರ ಕುರಿತಾಗಿ ಧ್ವನಿ ಎತ್ತಕ್ಕಂಥ ಕವಿತೆ ಇದು. ಐತಿಹಾಸಿಕ ಈ ತ್ಯಾಗ ಬಲಿದಾನದ ಸಂಕೇತವಾಗಿ ರೂಪಿಸಿರುವ ಬೇರೆ ಬೇರೆ ರಾಜವಂಶಗಳ ಅಥವಾ ಕಾಲಘಟ್ಟಗಳ ಸಂದರ್ಭಗಳಲ್ಲಿ ಕರ್ನಾಟಕದ ಅನ್ನೋದಕ್ಕಿಂತ ಈ ಕಾಲ ದೇಶಗಳ ಗಡಿಯ ವ್ಯಾಪ್ತಿಯನ್ನ ದಾಟಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನೆಟ್ಟಿರುವ, ಸ್ಥಾಪನೆ ಮಾಡಿರುವ ಈ ವೀರಗಲ್ಲು ಮತ್ತು ಮಾಸ್ತಿ ಕಲ್ಲುಗಳು ಈ ನೆಲದ, ಈ ದೇಶದ, ಈ ನಾಡಿನ ಅಸ್ಮಿತೆಯ, ಶ್ರೀಮಂತಿಕೆಯ ಸಂಕೇತ ಅಥವಾ ತ್ಯಾಗ ಬಲಿದಾನಗಳ ಕುರುಹುಗಳಾಗಿ ಕಾಣಿಸ್ಕೊಂಡಿದ್ದವು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವುಗಳನ್ನ ನೆಡುವುದರ ಜೊತೆಗೆ ಆ ಇತಿಹಾಸವನ್ನ ನಾಡಿನುದ್ದಗಲಕ್ಕೂ ವ್ಯಾಪಿಸುವ ಸಂಕೇತವಾಗಿ ನೆಟ್ಟಿರ್ತಕ್ಕಂಥ ಈ ಸ್ಮಾರಕಗಳು ಹೇಗೆ ನಿರ್ಲಕ್ಷ್ಯಕ್ಕೊಳಗಾಗಿದ್ದವು ಅನ್ನೋದನ್ನ ಕವಿ ಕುವೆಂಪುರವರು ಶಿಲಾಭೇರಿ ಅಂತಕ್ಕಂಥ ಕವಿತೆಯ ಮೂಲಕ ಕಟ್ಟಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸ್ಮಾರಕಗಳನ್ನ ಕಾಳಜಿ ಮಾಡಬೇಕಾದಂತಹ ಅವಶ್ಯಕತೆಯನ್ನ, ಅನಿವಾರ್ಯತೆಯನ್ನ ಕವಿತೆಯ ಮೂಲಕ ಕುವೆಂಪುರವರು ಒತ್ತಾಯಿಸ್ತಾ ಇದ್ದಾರೆ. ಶೀರ್ಷಿಕೆನ ಹೇಳ್ತಾ ಇದೆ ಶಿಲಾಭೇರಿ. ಶಿಲೆ, ಭೇರಿ, ಶಿಲಾ ಕಲ್ಲು, ಕಲ್ಲುಗಳು ಕಿರುಚುವುದು, ಕಲ್ಲುಗಳು ಘೋಷ ಮಾಡುವುದು, ಕಲ್ಲುಗಳು ತಮ್ಮ ಅಂತರಂಗದ ಧ್ವನಿಯನ್ನ ವ್ಯಕ್ತಪಡಿಸೋದಿಯಲ್ಲ, ಇದು ಒಂದು ರೀತಿಯಲ್ಲಿ ನಮಗೆ ವಿಶೇಷವಾಗಿ, ವಿಚಿತ್ರವಾಗಿ ಕಾಣಿಸ್ಕೊಳ್ತಾ ಇದೆ. ನಿರ್ಜೀವ ವಸ್ತುಗಳಾಗಿರುವಂತಹ ಈ ಶಿಲೆಗಳು ಕೂಡ ಮಾತಾಡ್ತಾ ಇದ್ದಾವೆ, ಕಿರಿಸ್ತಾ ಇದ್ದಾವೆ, ಚೀರ್ತಾ ಇದ್ದಾವೆ ಅನ್ನೋದು ನಮಗೆ ವಿಶೇಷವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಈ ಕವಿತೆಯಲ್ಲಿ ಯಾವ ಧ್ವನಿ, ಯಾವ ವಿಚಾರ ಹೇಗೆ ಅಭಿವ್ಯಕ್ತಗೊಂಡಿದೆ ಅನ್ನೋದನ್ನ ಆ ಕವಿತೆಯ ಮೂಲಕ ನಾವೊಂದಿಷ್ಟು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಕವಿತೆ ಹೀಗೆ ಶುರುವಾಗ್ತಾ ಇದೆ. ನಿಮ್ಮ PPTಯಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮೊದಲ 2 ಸಾಲುಗಳು, ನಂತರದ ಕೊನೆಯ ಸಾಲುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಒಂದೆರಡು ನುಡಿಗಳನ್ನ ಓದೋದಾದ್ರೆ, ಒಂದು ಸಾರಿ ಓದೋದಾದ್ರೆ, ಕೂಗುತ್ತಿವೆ ಕಲ್ಲು ಕಿವಿಬೆತ್ತ ಕಿವುಡರಿರ ಕೇಳಿ ಆ ಸೊಲ್ಲು. ಕೂಗುತ್ತಿವೆ ಕಲ್ಲು ಕಿವಿಬೆತ್ತ ಕಿವುಡರಿರ ಕೇಳಿ ಆ ಸೊಲ್ಲು, ನಮ್ಮ ನಾಡಿನ ಮೂಲೆ ಮೂಲೆಯ ವೀರಗಲ್ಲು, ಮಾಸತಿಯ ಮೃದು ಕಠೋರದ ತ್ಯಾಗ ಸೊಲ್ಲು. ಹೀಗೆ ಕವಿತೆ ಆರಂಭಗೊಂಡು ಸಾಗ್ತಾ ಇದೆ. ನೋಡಿ, ಕೂಗುತ್ತಿವೆ ಕಲ್ಲು, ಕಲ್ಲುಗಳು ಕೂಗುತ್ತಿವೆ. ಯಾಕೆ ಕೂಗ್ತಾ ಇದ್ದಾವೆ? ನಿರ್ಜೀವ ವಸ್ತುಗಳಾಗಿರುವ
ಶಿಲೆಗಳಾಗಿರುವ, ಗಟ್ಟಿಮುಟ್ಟಾಗಿರುವ, ಕಠೋರವಾಗಿರುವ ಕಲ್ಲುಗಳು ಕೂಡ ತಮ್ಮ ಅಂತರಂಗದ ಧ್ವನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅದು ಕುವೆಂಪುರವರಿಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಕೂಗುವ ಹಾಗೆ, ಚೀರುವ ಹಾಗೆ ಕೇಳಿಸ್ತಾ ಇದೆ. ಆದರೆ ಆ ಧ್ವನಿಗೆ ನಾವೆಲ್ಲ ಕಿವುಡರಾಗಿದ್ದೇವೆ. ನಾವೇನಿವತ್ತು ಪ್ರಜ್ಞಾವಂತರು ಅಂತ ಹೇಳ್ಕೊಳ್ತಾ ಇದ್ದೇವೆ, ಅಕ್ಷರಸ್ಥರು ಅಂತ ಹೇಳ್ಕೊಳ್ತಾ ಇದ್ದೇವೆ, ಈ ನಾಡಿನ ಹೆಮ್ಮೆಯ ಪುತ್ರರು ಅಂತ ಹೇಳ್ಕೊಳ್ತಾ ಇದ್ದೇವೆ, ನಾವೆಲ್ಲ ಆ ಧ್ವನಿಗಳಿಗೆ ಕಿವುಡರಾಗಿದ್ದೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ ಕುವೆಂಪುರವರು, ಆ ಸ್ಮಾರಕಗಳ ಶಿಲೆಗಳ ಒಡಲನ್ನ ಹೊಕ್ಕ ಕುವೆಂಪುರವರ ಧ್ಯಾನಸ್ಥ ಸ್ಥಿತಿ ಇಲ್ಲಿ ನಮಗೆ ಅವುಗಳ ಅಂತರಂಗದ ಚಿತ್ರಣವನ್ನ ಓದುಗರ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೂಗುತ್ತಿವೆ ಕಲ್ಲು ಕಿವಿವೆತ್ತ ಕಿವುಡರಿರ, ಕೇಳಿಯ ಸೊಲ್ಲು. ಒಂದು ಸಾರಿ ಸಮಾಧಾನ ಚಿತ್ತದಿಂದ ಕೇಳಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ರಪ್ಪ ನೀವು. ಅವುಗಳ ಕಥೆಯನ್ನ ಕೇಳಿ, ಅವುಗಳ ಇತಿಹಾಸವನ್ನ ಕೇಳಿ, ಅವುಗಳ ಅವಸ್ಥೆಯನ್ನ ನೋಡಿ, ಅವುಗಳ ದುರವಸ್ಥೆಯನ್ನ ನೋಡಿ ಅನ್ನುವಂತಹ ಮಾತು ಇಲ್ಲಿ ಅತ್ಯಂತ ವ್ಯಂಗ್ಯವಾಗಿ, ಆಕ್ರೋಶವಾಗಿ, ವಿಷಾದದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ನಮ್ಮ ನಾಡಿನ ಮೂಲೆ ಮೂಲೆಯ ವೀರಗಲ್ಲು, ಮಾಸತಿಯ ಮೃದು ಕಠೋರದ ಚಾಗಸಲು. ಇಲ್ಲಿ ವೀರತನದ ವೀರುಗಲ್ಲು, ಮೃದು ಧೋರಣೆಯ ಚಾಗಸಲು. ವೀರಗಲ್ಲುಗಳು ಮತ್ತು ಮಾಸ್ತಿ ಕಲ್ಲುಗಳು. ವೀರಗಲ್ಲುಗಳು ನಿಮಗೆ ಇತಿಹಾಸದಲ್ಲಿ ಅಲ್ಲಲ್ಲಿ ನೀವು ಓದಿರ್ತೀರಿ. ವೀರಗಲ್ಲುಗಳು ಮತ್ತು ಮಾಸ್ತಿ ಕಲ್ಲುಗಳು. ವೀರಗಲ್ಲುಗಳನ್ನ ಯುದ್ಧ ವೀರನಾಗಿ ಅಥವಾ ಯುದ್ಧದಲ್ಲಿ ಹೋರಾಡಿ ವೀರ ಮರಣವನ್ನ ಅಪ್ಪಿರ್ತಕ್ಕಂಥ ಬೇರೆ ಬೇರೆ ಸೈನಿಕರು, ವೀರರು, ದಂಡನಾಯಕರು, ಅವರ ನೆನಪಿಗೋಸ್ಕರ ಶಿಲೆಯಲ್ಲಿ ನೆಟ್ಟು ಶಾಸನವಾಗಿ ಅದರ ಮೇಲೆ ಅವರ ಹೆಸರನ್ನ, ಸಂದರ್ಭವನ್ನ ಕೆತ್ತನೆ ಮಾಡಿ, ಅಂತಹ ಅಂದ್ರೆ ಆ ಯುದ್ಧದಲ್ಲಿ ಸಾಯೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ವಿಶೇಷವಾದಂತಹ ಗೌರವ, ಶೌರ್ಯದ ಸಂಕೇತ. ಹಾಗಾಗಿ ಈ ಪ್ರಾಚೀನ ಕಾಲದಲ್ಲಿ, ಯುದ್ಧಗಳ ಕಾಲದ ಸಂದರ್ಭದಲ್ಲಿ ವೀರನಿಗೆ ಬಹಳ ವಿಶೇಷವಾದ ಸ್ಥಾನ ಇರ್ತಾ ಇತ್ತು. ಇಲ್ಲಿ ಹೋರಾಡಿ ಗೆದ್ದಿರುವಂತಹ ವಿಶೇಷವಾದಂತಹ ಶೂರರನ್ನ ಅವರ ಹೆಸರಿನೊಳಗ ನೆಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇತ್ತು. ಅದು ವೀರಗಲ್ಲು ಅಂತ ಕರೆಸ್ಕೊಳ್ತಾ ಇದೆ. ಹಾಗೆ ಮಾಸ್ತಿ ಕಲ್ಲು ಅಥವಾ ಮಹಾಸತಿ ಕಲ್ಲು, ಇಲ್ಲಿ ವೀರನ ಮರಣ ಸುದ್ದಿಯನ್ನ ಕೇಳಿ ಅಥವಾ ಗಂಡನ ಮರಣದ ನಂತರ ಆತನೊಂದಿಗೆ ಇಲ್ಲಿ ಸತಿ ಹೋಗುವಂತ ಏನು ಪದ್ಧತಿ ಇತ್ತು, ಆ ಸಂದರ್ಭದಲ್ಲಿ ಸತಿ ಹೋಗುವಿಕೆ ಇಲ್ಲಿ ಅದನ್ನ ವಿವರಿಸುವ ಅಥವಾ ಅದರ ನೆನಪಿಗೆ ಅಥವಾ ತ್ಯಾಗಕ್ಕೆ, ಬಲಿದಾನಕ್ಕೆ ಸಾಕ್ಷೀಕರಣವಾಗಿ ಇಲ್ಲಿ ಶಾಸನವನ್ನ ಕೆತ್ತನೆ ಮಾಡಾಗ್ತು ಅಥವಾ ಕಲ್ಲನ್ನು ನೆಡಲಾಗ್ತಾ ಇತ್ತು. ಅದಕ್ಕೆ ಮಾಸ್ತಿ ಕಲ್ಲು ಅಂತ ಕರಿತೇವೆ. ಈ ದೇಕಪ್ಪೆ ಅದು ಇದು ಬೇರೆ ಬೇರೆ ಹೆಸರುಗಳು ನಿಮ್ಗೆ ಉದಾಹರಣೆಗೆ ಸಿಗ್ತವೆ. ಇದರೊಟ್ಟಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ವೀರರು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಕಳು ಈ ದೇಶದ, ಈ ನಾಡಿನ ಸಮಾಜಕ್ಕೆ, ಸಂಸ್ಕೃತಿಗೆ ಅಥವಾ ಇನ್ನಿತರ ಬೇರೆ ಬೇರೆ ಕಾರಣಗಳಿಗಾಗಿ ತಮ್ಮ ಜೀವವನ್ನ, ಪ್ರಾಣವನ್ನ ಬಲಿ ಕೊಟ್ಟ, ಆತ್ಮಾರ್ಪಣೆ ಮಾಡಿಕೊಂಡಂತಹ ಸಂದರ್ಭಗಳನ್ನ, ಅಂದ್ರೆ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ನಾನು ಏನನ್ನು ಬೇಕಾದರೂ ಕೊಡಬಲ್ಲೆ, ನನ್ನ ಪ್ರಾಣವನ್ನೂ ಬೇಕಾದ್ರೆ ಸಮರ್ಪಿಸಬಲ್ಲೆ ಅನ್ನುವಂತಹ ಸಂದೇಶವನ್ನ, ತ್ಯಾಗದ ಮಹಿಮೆಯನ್ನ ಸಾರುವಂತಹ ಸ್ಮಾರಕಗಳು ಈ ವೀರಗಲ್ಲುಗಳು, ಮಾಸ್ತಿ ಕಲ್ಲುಗಳು ಇನ್ನಿತರ. ಆದ್ರೆ ಈ ಕಲ್ಲುಗಳ ಪರಿಸ್ಥಿತಿ, ಅವುಗಳ ಧ್ವನಿ ಇವತ್ತು ಯಾಕೆ ಹೊರಬೀಳ್ತಾ ಇದೆ? ಕುವೆಂಪುರವರ ಈ ಪದ್ಯದಲ್ಲಿ ಆ ಕಲ್ಲುಗಳಿಂದ ಅಥವಾ ಶಾಸನಗಳಿಂದ, ಆ ಸ್ಮಾರಕಗಳಿಂದ ಹೊರಹೊಮ್ಮುವ ಧ್ವನಿ ಯಾವುದು ಅನ್ನೋದನ್ನ ನಾವು ಇಲ್ಲಿ ಕುವೆಂಪುರವರ ಈ ಪದ್ಯದಲ್ಲಿ ಗಮನಿಸ್ಬೇಕು. ಯಾಕಂದ್ರೆ ತ್ಯಾಗ ಬಲಿದಾನಗಳ ಸಂಕೇತವಾಗಿ, ಅಮರತ್ವದ ಸಂಕೇತವಾಗಿ, ಶೌರ್ಯದ ಸಂಕೇತವಾಗಿ ಕಾಣಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಘನತೆಯನ್ನ, ವ್ಯಕ್ತಿತ್ವವನ್ನ, ಮಹಿಮೆಯನ್ನ ಸಾರುವ ಈ ಸ್ಮಾರಕಗಳು ಇಂದು ಮಾತಾಡುತ್ತಿವೆ. ಏನೆಂದು ಮಾತಾಡ್ತಾ ಇದ್ದಾವೆ ಗಮನಿಸಿ ಮುಂದೆ. ಸತ್ತವರು ನಾವಲ್ಲ. ಕಲ್ಲುಗಳು ಚೀರ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ, ಹೇಳ್ತಾ ಇದ್ದಾವೆ, ಸತ್ತವರು ನಾವಲ್ಲ, ನೀವೆಂದು ಸಾರುತ್ತಿವೆ. ಗಮನಿಸಿ, ಸತ್ತವರು ನಾವಲ್ಲ, ನೀವೆಂದು ಸಾರುತ್ತಿವೆ, ಆಳಾಳಿಗೆ ಕೈದೋರಿ ಮೌನಗಳೇ ದೂರುತ್ತಿವೆ. ನಮ್ಮಂದಿನ ಕೆಚ್ಚು, ನಮ್ಮಂದಿನ ನೆಚ್ಚು, ನಿಮ್ಮೊಳಿಂದುದ್ಭವಿಸಲ ದಿವ್ಯ ಹುಚ್ಚು, ಎಂದಣಕಿ ಚೀರುತ್ತಿವೆ, ಹರಿಸಿ ಹಾರುತ್ತಿವೆ. ನೋಡಿ, ಬಹಳ ಮುಖ್ಯವಾದಂತಹ ಪದ್ಯವಂತ ನೋಡಿ. ಅವರು ತಮ್ಮ ಪ್ರಾಣವನ್ನ ಸಮರ್ಪಣೆ ಮಾಡಿದ್ದಾರೆ.
ಪ್ರಾಣವನ್ನ ಸಮರ್ಪಣೆ ಮಾಡಿರುವ ನೆನಪಿಗಾಗಿ ನೆಟ್ಟಿರುವಂತಹ ಮಾಸ್ತಿಕಲ್ಲು ಮತ್ತು ವೀರಗಲ್ಲುಗಳು ಮಾತಾಡ್ತಾ ಇದ್ದಾವೆ. ಏನೆಂದು ಮಾತಾಡ್ತಾ ಇದ್ದಾವೆ? ಸತ್ತವರು ನಾವಲ್ಲ ನೀವು. ಯಾರಿಗೆ? ನಮಗೆ, ಓದುಗರಿಗೆ, ಇಡೀ ಸಮಸ್ತ ಕನ್ನಡಿಗರಿಗೆ. ಯಾಕೆ ಸತ್ತವರು ನಾವಲ್ಲ ನೀವು? ಯಾಕಂದ್ರೆ ಯಾಕಂದ್ರೆ ನಾವು ಬದುಕಿದ್ದು ಸತ್ತಂತಿದ್ದೇವೆ, ಅವರು ಸತ್ತು ಬದುಕಿದ್ದಾರೆ. ಇದು ವ್ಯತ್ಯಾಸ. ಯಾಕೆ ನಾವು ಬದುಕಿದ್ದು ಸತ್ತಂತಿದ್ದೇವೆ? ನಮ್ಮಲ್ಲಿ ಹೇಳ್ತಾ ನೋಡಿ ಮುಂದಿನ ಸಾಲು, ನಮ್ಮಂದಿನ ಕೆಚ್ಚು, ನಮ್ಮಂದಿನ ನೆಚ್ಚು ನಿಮ್ಮೊಳಿಂದ ಕಾಣ್ತಾ ಇಲ್ಲ. ನಿಮ್ಮ ನೋಡಿ, ಕನ್ನಡಿಗರ ಬಗ್ಗೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾವ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಉದಾಹರಣೆಗೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಆ ಕಪ್ಪೇರ್ ಬೆಟ್ಟನ ಶಾಸನ ನನಗೆ ನೆನಪಾಗ್ತದೆ. ಬೇರೆ ಬೇರೆ ಅಂಡಯ್ಯನ ಸಾಲು ನೆನಪಾಗ್ತಾ ಇದ್ದಾವೆ. ಆಮೇಲೆ ಶ್ರವಣ ಬೆಳಗೊಳದ ಶಾಸನ ನೆನಪಾಗುತ್ತೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕನ್ನಡಿಗರ ಗುಣ ಸ್ವಭಾವವನ್ನ, ಶೌರ್ಯವನ್ನ, ಸಾಹಸವನ್ನ ನಮ್ಮ ಸಾಹಿತ್ಯದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕವಿಗಳು ಅದನ್ನು ದಾಖಲಿಸ್ತಾ ಬಂದಿದ್ದಾರೆ. ಇಂತಹ ಕನ್ನಡಿಗರ ಗುಣ ಸ್ವಭಾವ ಇವತ್ತು ಯಾಕೆ ಹೀಗಾಗ್ತಾ ಇದೆ? ಯಾಕಯ್ಯ ನೀವ್ ಹೀಗಿದ್ದೀರಿ? ನಮ್ಮ ಮಂದಿನ ಕೆಚ್ಚು ರೊಚ್ಚಗಳು ಎಲ್ಲೆಡಗಿ ಹೋದವು? ಯಾಕೆ ಹೀಗೆ ಇದ್ದು ಬದುಕಿದ್ದು ಸತ್ತಂತೆ ಬದುಕ್ತಾ ಇದ್ದೀರಿ? ಏನಾಗಿದೆ ನಿಮಗೆ? ನಿಮ್ಮ ಆ ಕನ್ನಡಿಗನ ಶೌರ್ಯ ಗುಣ, ವೀರತ್ವದ ಗುಣ, ತ್ಯಾಗ ಗುಣ, ಅಮರತ್ವದ ಗುಣ, ನಾಡಿಗಾಗಿ ಎಲ್ಲದಕ್ಕೂ ಸಮರ್ಪಣೆಗೆ ಸಿದ್ಧವಾಗಿರುವ ಕನ್ನಡಿಗರ ನಿಜ ಸ್ವಭಾವ ನಿಮ್ಮಿಂದ ಯಾಕಡೆ ಮಾಯವಾಗಿದೆ? ನೀವು ಯಾಕೆ ಹೀಗೆ ಬದುಕಿದ್ದೀರಿ? ನಿಮ್ಮೊಳಗೆ ಕಾಣ್ತಲ್ಲ ಅಂತೇಳಿ ಕೊನೆ ಸಾಲು ಗಮನಿಸಿ. ಎಂದಣಕಿ, ಅಣಕಿಸ್ತಾ ಇದ್ದಾರೆ, ಎಂದಣಕಿ ಚೀರುತ್ತಿವೆ ಹರಿಸಿ ಹಾರುತ್ತಿವೆ. ಅಣಕಿಸ್ತಾ ಇದ್ದಾವೆ ನಮ್ಮನ್ನು. ಅಂದ್ರೆ ಈ ಪದ್ಯದ ಮೂಲಕ ಕುವೆಂಪುರವರು ಇಡೀ ಕನ್ನಡಿಗರನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಈ ಪದ್ಯದ ಮೂಲಕ ಈ ಸಾಲುಗಳನ್ನ ನೋಡಿದಾಗ ನಾವೆಲ್ಲ ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಇದು ಸಕಾಲ. ಹಾಗಾದ್ರೆ ಹೇಗ್ ಬದುಕ್ತಿದ್ದೀವಿ ನಾವು? ಅವು ಸತ್ತು ಬದುಕಿದ್ದಾರೋ? ವೀರಗಲ್ಲುಗಳಲ್ಲಿ, ಮಾಸ್ತಿ ಕಲ್ಲುಗಳಲ್ಲಿ, ಇನ್ನಿತರ ಶಾಸನಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣಿಸಿಕೊಳ್ಳುವ ರಾಜ, ಮಹಾರಾಜ, ಸೈನಿಕರು, ಇವರೆಲ್ಲ ವೀರಗಲ್ಲುಗಳು ಮತ್ತು ಮಹಾಸತಿಯರಲ್ಲಿ ಒಂದು ಗಮನಿಸ್ಬೇಕು, ಇವರು ಸಾಮಾನ್ಯರು, ಇವರು ರಾಜರಲ್ಲ, ಇವರು ಸಾಮಾನ್ಯರು. ಸೈನ್ಯದಲ್ಲಿ ಸಣ್ಣ ಸಣ್ಣ ಹುದ್ದೆಗಳಿರ್ತಕ್ಕಂಥವ್ರು, ಸಣ್ಣ ಸಣ್ಣ ನಾಯಕರಾಗಿರ್ತಕ್ಕಂಥವ್ರು. ಮಹಾಸತಿಯರು ಸಾಮಾನ್ಯ. ಈ ಸಾಮಾನ್ಯರೇ ತ್ಯಾಗಕ್ಕೆ, ದೇಶಕ್ಕೆ, ನಾಡಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ನಾಡಿಗಾಗಿ, ಈಗ ಕೆರೆಗೆ ಹಾರ ಅನ್ನೋದನ್ನ ಉದಾಹರಣೆ ಕೊಡ್ಬೋದು. ಅಂದ್ರೆ ಇಡೀ ಊರಿನ, ಅದು ಇವತ್ತಿನ ಸಂದರ್ಭದಲ್ಲಿ ಅದು ತಪ್ಪು, ಕೊಲೆ ಗಿಲೆ ಅದೇನೆಲ್ಲ ಬೇರೆ ಬೇರೆ ಸಂದರ್ಭ ಮಾತಾಡಬಹುದು. ಆದ್ರೆ ಅವತ್ತು ಇಡೀ ಊರಿಗೆ, ನಾವು ಅದನ್ನ ಬೇರೆ ದೃಷ್ಟಿಕೋನದಲ್ಲಿ ನೋಡೋದಕ್ಕಿಂತ, ಒಂದು ಊರಿಗೆ ನೀರು ಬರುತ್ತೆ, ಭಾಗೀರಥಿ, ಆ ಊರಿಗೆ ನೀರು ಬರುತ್ತೆ ಅನ್ನೋ ಕಾರಣಕ್ಕೆ ಆ ಕೆರೆಗೆ ಆಹಾರವಾಗೋದಿದೆಯಲ್ಲ, ಕೆರೆಗೆ ಆಹಾರವಾಗೋದಿದೆಯಲ್ಲ, ಅದು ಒಂದು ನಾವು ಒಂದು ದೇಶಕ್ಕೋಸ್ಕರ, ನಾಡಿಗೋಸ್ಕರ, ನೆಲಕ್ಕೋಸ್ಕರ, ಸಮಾಜದ ಒಳಿತಿಗೋಸ್ಕರ ಯಾವುದಕ್ಕೂ ಸಿದ್ಧ ಅನ್ನುವಂಥದ್ದನ್ನೇ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತಾ ಹೋಗ್ಬೇಕು. ನಾವು ನಾಡಿಗೋಸ್ಕರ ಏನನ್ನು ಕೊಟ್ಟಿದ್ದೇವೆ? ಇದು ಮುಖ್ಯವಾದ ಪ್ರಶ್ನೆ. ಏನ್ ಕೊಡ್ತಾ ಇದ್ದೇವೆ? ಎಷ್ಟು ಬಳಸ್ಕೊಂಡಿದ್ದೇವೆ? ಎಷ್ಟು ಹಾಳು ಮಾಡ್ತಾ ಇದ್ದೇವೆ? ನಮ್ಮ ಆಲೋಚನೆಗಳು ಎತ್ತಾ ಇದ್ದಾವೆ. ಇದೆಲ್ಲದಕ್ಕೂ ಒಂದು ರೀತಿಯಲ್ಲಿ ಬರ್ಚಿಯಂತೆ ಇರಿಯುವಂತಹ ಸಾಲುಗಳು, ಬರ್ಚಿಯಂತೆ ತಿವಿಯುವಂತಹ ಸಾಲುಗಳು. ಹಾಗಾಗಿ ಕೇಳ್ತಾ ಇದ್ದಾವೆ, ನಮ್ಮಂದಿನ ಕೆಚ್ಚು ರೊಚ್ಚುಗಳು ನಿಮ್ಮಳಿಂದ ಉದ್ಭವಿಸ್ತಾ ಇಲ್ಲ, ನೀವು ಯಾಕೆ ಹೀಗೆ ಬದುಕಿದ್ದೀರಿ? ಹಾಗಾಗಿ ನಾವು ಸತ್ತಿಲ್ಲ, ನೀವು ಸತ್ತಿದ್ದೀರಿ ಅಂತ ಆ ಕಲ್ಲುಗಳೇ ಚೀರ್ತಾ ಇದ್ದೇವೆ. ಇದು ಒಂದು ರೀತಿಯ ವ್ಯಂಗ್ಯವಾಗಿ ಇವತ್ತಿನ ಎಲ್ಲ ಓದುಗರಿಗೆ, ಕನ್ನಡಿಗರಿಗೆ ಪ್ರಶ್ನೆ ಮಾಡುವಂತಹ ಬಹಳ ವಿಚಿತ್ರ ಧ್ವನಿಯಾಗಿ, ವ್ಯಂಗ್ಯ ಧ್ವನಿಯಾಗಿ ಕಾಣಿಸ್ಕೊಳ್ತಾ ಇದೆ. ಯಾಕಂದ್ರೆ ಈ ನಾಡಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ವೀರಗಲ್ಲುಗಳು, ಸ್ಮಾರಕಗಳು, ಶಾಸನಗಳು, ಹಸ್ತಪ್ರತಿಗಳು, ಓಲೆಗರಿಗಳು, ತಾಳೆಗರಿಗಳು ಏನೆಲ್ಲ ಇದ್ದಾವೆ ಈ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥವು, ಅವುಗಳನ್ನ ರಕ್ಷಣೆ ಮಾಡುವಂತಹ ಕನಿಷ್ಠ ಜ್ಞಾನ ಕೂಡ ನಮ್ಮೊಳಗಿಲ್ಲ. ಎಷ್ಟೋ ಹಸ್ತಪ್ರತಿಗಳು ಕೂಡ ಇದ್ದರೂ ಕೂಡ ಕೊಡದಂತಹ ಸ್ಥಿತಿಗತಿ ಇದೆ. ನಾವೆಲ್ಲ ಸಂಶೋಧಕರ ಸ್ಥಿತಿಗತಿಗಳನ್ನ ಗಮನಿಸಿದಾಗ ಹುಡುಕೊಂಡು ಹೋಗಿ ಅದನ್ನ ಸಂಗ್ರಹ ಮಾಡ್ಬೇಕಾದ್ರೂ ಕಷ್ಟವಾಗಿದೆ. ಕೆಲವರು ಕೊಡೋದೇ ಇಲ್ಲ, ಕೆಲವರು ಅದನ್ನ ಯಾವುದೋ ಆಸ್ತಿ ಅನ್ನುವಂತೆ ಅದನ್ನ ಅಲ್ಲೇ ಕಟ್ಟಿಟ್ಟು ನಾಶ ಮಾಡುವಂತ ಸಂದರ್ಭಗಳು ಕಾಣ್ತವೆ. ಕೆಲವರು ಅದರಿಂದ ಏನೋ ಇದೆ, ನಿಧಿ ಇದೆ, ಅದು ಇದೆ, ಇದಿದೆ ಅಂತೇಳಿ ಅವುಗಳು ಹೊರಲೋಕಕ್ಕೆ ಕಾಣದ ಹಾಗೆ ಬಚ್ಚಿಡುವಂತಹದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಅವುಗಳು ಇದ್ರೂ ಕೂಡ ಅವುಗಳ ಪರಿಜ್ಞಾನವಿಲ್ಲದೆ ನಾವೆಲ್ಲೆಲ್ಲೋ ಬಿಸಾಕ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರುವಂತಹ ಸಂಗತಿ, ಹಲ್ಮಿಡಿ ಶಾಸನ ನಮಗೆ ಸಿಕ್ಕಿರೋದು ಎಲ್ಲಿ ಅನ್ನೋದು ಅಲ್ವಾ?
ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ಒಂದು ತಿಪ್ಪೆಗುಂಡಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಶಾಸನ. ಹಾಗಾಗಿ ಅಂತಹ ಅದೆಷ್ಟೋ ಸ್ಮಾರಕಗಳು, ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ನಾವು ಪರಿಜ್ಞಾನವಿಲ್ಲದೆ ಅನ್ನೋದು ಒಂದಾದ್ರೆ, ನಿರ್ಲಕ್ಷ್ಯ ಮನೋಭಾವ ಮತ್ತೊಂದು. ನಮಗೆ ಇತಿಹಾಸದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಅಥವಾ ನಮ್ಮ ಭೂತದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಪೂರ್ವಿಕರ ಬಗ್ಗೆ ಕೇವಲ ಬಾಯಿ ಮಾತಿನಲ್ಲಿರುವ ಅಭಿಮಾನ ನಮ್ಮ ಕೃತಿಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅವುಗಳನ್ನ ನಾವು ನಿರ್ಲಕ್ಷ್ಯ ಮಾಡುವುದರ ಬಗ್ಗೆ ಕವಿಗೆ ಆಕ್ರೋಶವಿದೆ. ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ, ಅದನ್ನ ಜಾಣ ಮರೆವುಗಳನ್ನ ತಾಳ್ತಾ ಇದ್ದೇವೆ. ಈ ದಿಸೆಯಲ್ಲಿ ಕವಿ ನಮ್ಮನ್ನು ಎಚ್ಚರಿಸುವ, ಆತ್ಮಾವಲೋಕನಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಮುಂದುವರೆದ ನೋಡಿ, ಎಲ್ಲೆಲ್ಲಿ ಇದ್ದಾವೆ, ಎಲ್ಲೆಲ್ಲಿ ಬಿದ್ಕೊಂಡಿದ್ದಾವೆ ಅವು. ಈಗ ಈ ಕವಿತೆ ಓದಿದ ಮೇಲೂ ಮುಗಿದ ಮೇಲೆ ನಮ್ಗೆ ಅನಿಸ್ಬೋದು, ಓಹೋ, ನಮ್ಮೂರ್ನಲ್ಲಿ ಏನಾದ್ರೂ ಇಂಥದ್ದು ಇದೆಯಾ, ನಾನು ಹಿಂದೆ ನೋಡಿರೋದನ್ನ ಹಾಗೆ ಬಿಟ್ಟು ಬಂದ್ಬಿಟ್ನಲ್ವಾ, ಅಥವಾ ಎಲ್ಲಿಯಾದ್ರೂ ಇದೆಯಾ, ನಾನು ಹುಡುಕ್ಬೇಕಾ? ಒಬ್ಬ ಸಂಶೋಧಕನ ಮನಸ್ಸು, ಒಬ್ಬ ಈ ಶೋಧನೆ ಮಾಡುವಂತಹ ಮನಸ್ಸು ನಿಮ್ಮೊಳಗೆ ಹುಟ್ಕೊಂಡ್ರೆ ಇದು ಪ್ರಯೋಜನವಾದಂತೆ. ನೋಡಿ ಮುಂದಿನ ಸಾಲುಗಳನ್ನ, ಬಾಳು ದೇಗುಲದಲ್ಲಿ ಲಂಟಾನ ಪೊದೆಯಲ್ಲಿ ಕಲ್ಲುರುಳಿ ಮುರಿದ ಅರಳಿ ಕಟ್ಟೆ ಹಳು ಬೆಳದಲ್ಲಿ ಇಲ್ಲಿ ಏನಿಲ್ಲವೆಂದು ಇಲ್ಲಿ ಯಾರಿಲ್ಲವೆಂದು ಸಾರುತ್ತಿರಲ ಅನಿರೀಕ್ಷಿತಂ ಪ್ರೇತವೊಂದು ಕೂಗುವುದು ಹಾದಿ ಬದಿಯ ಕದಡಿ ನೆಮ್ಮದಿ. ಎಲ್ಲಿಲ್ಲ, ಗಲ್ಲಿಗಳಲ್ಲಿ, ಪೊದೆಗಳಲ್ಲಿ, ಹಾಳು ದೇಗುಲಗಳಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಅವು ನೆಟ್ಟಿದ್ದಾವೆ. ಅವುಗಳನ್ನ ನಾವು ನಿರ್ಲಕ್ಷ್ಯ ಮಾಡಿ ಕೈ ಬಿಟ್ಟಿದ್ದೇವೆ. ಅವುಗಳನ್ನ ದನ ಕಟ್ಟೋದಕ್ಕೋ, ಆಡು ಕಟ್ಟೋದಕ್ಕೋ, ಬಟ್ಟೆ ಒಗೆಯೋದಕ್ಕೋ, ಇನ್ನೊಂದಕ್ಕೋ ಬಳಸಿರುವಂತಹ ಸಂದರ್ಭಗಳು ಕೂಡ ನಮಗೆ ಸಿಗ್ತಾ ಇದ್ದಾವೆ. ಈ ದಿಸೆಯಲ್ಲಿ ನೋಡಿ, ಈ ದೇಶ, ಈ ನಾಡು, ಕರ್ನಾಟಕ ವೀರರ ನಾಡಿದು. ಹೀಗೆ ಗಂಧದ ಬೀಡು, ವೀರರ ನಾಡು. ಇಂತಹ ನಾಡಿನಲ್ಲಿ ಎಂತಿಂತ ರಾಜರುಗಳು ಆಗೋಗಿದ್ದಾರೆ. ನಮಗೆ ಮೌರ್ಯರ ಕಾಲದಿಂದ ಅಶೋಕನ ಶಾಸನಗಳು, ಅಶೋಕನ ಕಾಲ, ಮಯೂರವರ್ಮ, ಗಂಗರು, ರಾಷ್ಟ್ರಕೂಟರು, ಅಮೋಘ ವರ್ಷ, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯದ ಅರಸರು, ಆಮೇಲೆ ಮೈಸೂರು ಅರಸರು, ಹೀಗೆ ಹಲವಾರು ರಾಜವಂಶಗಳಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಅನೇಕ ವೀರಾದಿ ವೀರರ ಕಥನಗಳು ನಮ್ಮ ಇತಿಹಾಸದಲ್ಲಿ ಈ ನಾಡಿನ ಶ್ರೇಷ್ಠತೆಯನ್ನ, ಸಂಸ್ಕೃತಿಯನ್ನ, ವೀರತ್ವವನ್ನ, ತ್ಯಾಗ ಬಲಿದಾನಗಳನ್ನ ಸಾಕ್ತಾ ಇದ್ದಾರೆ. ಹಾಗಾದ್ರೆ ಈ ನಾಡಿನ ರಕ್ಷಣೆಗೋಸ್ಕರ, ಈ ನಾಡನ್ನ ಉಳಿಸಿ ಬೆಳೆಸುವುದಕ್ಕೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಪೂರ್ವಿಕರ ಆ ಸ್ಮಾರಕಗಳನ್ನ ಕನಿಷ್ಠ ಸಂರಕ್ಷಣೆ ಮಾಡುವಷ್ಟು ವ್ಯವಧಾನಗಳು ನಮ್ಮೊಳಗಿಲ್ಲ. ಅವು ಹೇಗಾಗಿದ್ದಾವಂದ್ರೆ, ಪ್ರೇತವಾಗಿ, ಭೂತವಾಗಿ ಎಲ್ಲೆಲ್ಲೆಲ್ಲೆಲ್ಲೂ ಬಿದ್ದುಕೊಂಡಿರುವ ತಮ್ಮ ಅಂತರಂಗದ ಧ್ವನಿಯನ್ನ ಆ ಪ್ರೇತದಂತೆ ಚೀರುವ, ಚೆಲ್ಲುವಂತಹ ಸಂದರ್ಭಗಳು ಇವತ್ತು ಕಾಣಿಸ್ಕೊಳ್ತಾ ಇದ್ದಾವೆ. ಯಾವ್ದು ಹೇಳ್ತಾರಲ್ಲ ಕವಿ, ಲಂಟಾನ ಪೊದೆಯೊಳಗೆ ಕಲ್ಲುರುಳಿ ಮುರಿದ ಅರಳಿಕಟ್ಟೆ ಹಳು ಬೆಳದಲ್ಲಿ ಏನಿಲ್ಲ, ಯಾರಿಲ್ಲ, ಯಾವ ಕಡೆ ಸುಳಿವೇ ಇಲ್ಲ ಅನ್ನುವಂತಹ ನಿರ್ಜನವಾದಂತಹ ಪ್ರದೇಶಗಳಲ್ಲಿ ಕೂಡ ಈ ಕಲ್ಲುಗಳು ಅನಾಥ ಪ್ರಜ್ಞೆಯಿಂದ, ಯಾರಿಗೂ ಕಣ್ಣಿಗೆ ಬೀಳದಂತೆ, ಬಿದ್ದರೂ ಅವುಗಳನ್ನ ಗುರುತಿಸದ ಪರಿಸ್ಥಿತಿಯಲ್ಲಿ ಅವು ತಮ್ಮ ಪೂರ್ವದ ಇತಿಹಾಸವನ್ನ ಯಾರ ಮುಂದೆ ಹೇಳ್ಕೊಳ್ಬೇಕು ಅನ್ನೋ ರೀತಿಯೊಳಗ ಅವು ಚೀರ್ತಾ ಇದ್ದಾವೆ, ಕಿರಿಸ್ತಾ ಇದ್ದಾವೆ ಅನ್ನುವಂತಹ ಧ್ವನಿ ಕುವೆಂಪುರವರಿಗೆ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಈ ನಾಡಿನ ಪ್ರಜ್ಞಾವಂತ ಜಗತ್ತಿಗೆ, ಪ್ರಜ್ಞಾವಂತ ಜನತೆಗೆ, ನಮಗೆ ಕಾಣಿಸ್ತಿಲ್ವಲ್ಲ ಅಂತಕ್ಕಂಥ ನೋವು ಕವಿಯ ಈ ಸಾಲುಗಳಲ್ಲಿ ಕಾಣಿಸ್ತಾ ಇದೆ. ಮುಂದೆ ಕೇಳಿಲ್ಲಿ ನೋಡಿ, ಮಾತಾಡ್ತವೆ ಏನಂತ, ನಾವು ಸುಮ್ಮನೆ ಜೀವ ಕೊಟ್ಟಿಲ್ಲ, ಸುಮ್ಮನೆ ನಾವು ಪ್ರಾಣ ಕೊಟ್ಟಿಲ್ಲ, ನಾವು ದೇಶಕ್ಕೋಸ್ಕರ, ನಾಡಿಗೋಸ್ಕರ, ಸಮಾಜ ಒಳಿತಿಗೋಸ್ಕರ ನಾವು ಕೊಟ್ಟಿದ್ದೇವೆ. ಈ ಎರಡು ನುಡಿಗಳಲ್ಲಿ ಕೊನೆಯಲ್ಲಿ ಕಾಣ್ತಾ ಇದೆ. ಕೇಳಿಲ್ಲಿ ಮಡಿದೆನಾಂ ಜೀವವನೇ ತೃಣ ಮಾಡಿ, ಮಡಿದೆನಾಂ ಜೀವವನೇ ತೃಣ ಮಾಡಿ, ಮಡಿದೆನಾಂ ಜೀವವನೇ ತೃಣ ಮಾಡಿ, ಹೆಣ್ತನದ ಮಾನ ರಕ್ಷಣೆಗಾಗಿ ಕಾದಾಡಿ, ಇಲ್ಲಿ ನಾಂ ಬಲಿಯಾದೆ ಹೆಬ್ಬಲಿಯೊಡನೆ ಕಾದೆ, ತಬ್ಬಲಿತನವ ತಡೆದು ಕರುಗೆ ತಾಯ್ಬೋದೆ, ಹಾಗೆ ಇರಿಯುತ್ತಿಲ್ಲಿ ಬಿದ್ದೆ ಮಿತ್ತುವನು ಗೆದ್ದೆ. ನಾವು ಸಾವನ್ನು ಕೂಡ ಸುಮ್ಮನೆ, ಪ್ರಾಣವನ್ನ ಸುಮ್ಮನೆ ಕೊಟ್ಟಿಲ್ಲ, ಹುಲಿಯೊಂದಿಗೆ ಹೋರಾಟ ಮಾಡಿದ್ದೇವೆ, ಹೆಣ್ತನದ ರಕ್ಷಣೆಗಾಗಿ, ಮಾನ ರಕ್ಷಣೆಗಾಗಿ, ತಬ್ಬಲಿತನವನ್ನ ಕಾಪಾಡ್ಲಿಕ್ಕೆ. ನೋಡಿ ಏನೆಲ್ಲ ಸಣ್ಣ 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 ಸಂದರ್ಭಗಳ, ದೊಡ್ಡ 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 ಘನ ವಿಚಾರಗಳಿಗೋಸ್ಕರ ನಾವು ಪ್ರಾಣವನ್ನ ಕೊಟ್ಟಿದ್ದೇವೆ. ಕೇಳಿ, ನಾವು ಸುಮ್ಮನೆ ಪ್ರಾಣ ಕೊಟ್ಟಿಲ್ಲ, ನಾವು
ನಮ್ಮ ಪ್ರಾಣವನ್ನ ಸಮಾಜದ ಒಳಿತಿನ ಮುಂದೆ ಲೆಕ್ಕಕ್ಕಿಟ್ಕೊಂಡಿಲ್ಲ ನಾವು. ಕೇಳಿಲ್ಲಿ ಮಡಿದ ನಾಂ ಜೀವವನ್ನೇ ತೃಣ ಮಾಡಿ. ಸಮಾಜದ ನಾಡಿನ ಮುಂದೆ ನಮ್ಮ ಜೀವ ತೃಣಕ್ಕೆ ಸಮಾನ. ಇವತ್ತು ನಾವು ಹಾಗೆ ಹೇಳೋದಿಲ್ಲ, ನಮಗೆ ನಮ್ಮ ಜೀವವೇ ಶ್ರೇಷ್ಠ. ಏನಾದ್ರೂ ಆಗ್ಲಿ, ಊರೆಲ್ಲ ಉರಿದು ಹೋದ್ರು ನಾನು ಬದುಕಿದ್ರೆ ಸಾಕು, ನನ್ನ ಆಸ್ತಿ ಪಾಸ್ತಿ ನಾನು ಚೆನ್ನಾಗಿದ್ರೆ ಸಾಕು ಅನ್ನುವ ಕಾಲಘಟ್ಟದಲ್ಲಿ ನಾವು ಆಲೋಚನೆ ಮಾಡ್ತಾ ಬದುಕ್ತಾ ಇದ್ದೀವಿ. ಆದ್ರೆ ಇಲ್ಲಿ ಆ ಸ್ಮಾರಕಗಳ ಧ್ವನಿ ಕುವೆಂಪುರವರ ಮೂಲಕ ಹೇಗ್ ಬರ್ತಾ ಇದೆ? ಮಡಿದೆ ನಾಂ ಜೀವವನ್ನೇ ತೃಣ ಮಾಡಿ, ಹೆಣ್ತನದ ಮಾನ ರಕ್ಷಣೆಗಾಗಿ ಕಾದಾಡಿ. ನನ್ನ ಪಾವಿತ್ರ್ಯತೆಯನ್ನ ಪಾತಿವೃತ್ಯವನ್ನ ಉಳಿಸುವುದಕ್ಕೋಸ್ಕರ ನಾನು ಪ್ರಾಣವನ್ನೇ ತೃಣ ಮಾಡಿಕೊಟ್ಟಿದ್ದೇನೆ. ನನ್ನ ಮಾನದ ಮುಂದೆ, ನನ್ನ ಮರ್ಯಾದೆಯ ಮುಂದೆ, ನನ್ನ ಬದುಕಿನ ಮುಂದೆ, ನನ್ನ ಪಾವಿತ್ರ್ಯತೆಯ ಮುಂದೆ ನನ್ನ ಪ್ರಾಣವೂ ಲೆಕ್ಕಕ್ಕಿಲ್ಲ. ಅದಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದೇನೆ. ನಾನು ಹೆಬ್ಬಲಿಯೊಡನೆ ಕಾದಾಡಿ ನನ್ನ ಪ್ರಾಣವನ್ನ ಕೊಟ್ಟಿದ್ದೇನೆ. ತಬ್ಬಲಿತನವನ್ನ ತಡೆದು ಕರುಗೆ ಕರುವನ್ನ ಉಳಿಸುವುದಕ್ಕೋಸ್ಕರ. ಈ ಮುಖ್ಯವಾಗಿ ನಾವಿಲ್ಲಿ ಪುಣ್ಯಕೋಟಿ ಅನ್ನೋದನ್ನ ನೆನಪಿಸ್ಕೊಳ್ಬೇಕು. ಹೇಗೆ ಒಂದು ಸಣ್ಣ ಸಂದರ್ಭದಲ್ಲೂ ಕೂಡ ಪ್ರಾಣಿಗಳ ಚಿತ್ರಣದ ಮೂಲಕವೂ ಕೂಡ ಈ ಮನ ಪರಿವರ್ತನೆ ಅಥವಾ ಜೀವವನ್ನೇ ಬಲಿ ಕೊಡ್ತಕ್ಕಂಥದ್ದು ನಮ್ಗೆಲ್ಲ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಹೀಗೆ ಪ್ರಾಣವನ್ನ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಕೊನೆಗೆ ಪದವನ್ನ ಬಳಸ್ತಾರೆ ಕವಿ, ಮಿತ್ತುವನು ಗೆದ್ದೆ. ನಾನು ಗೆದ್ದೇನೆ, ಬದುಕಲೇ ಸೋತಿಲ್ಲ, ನಾನು ಗೆದ್ದಿದ್ದೇನೆ. ಮಾನ ರಕ್ಷಣೆಗಾಗಿ, ಪ್ರಾಣ ರಕ್ಷಣೆಗಾಗಿ, ಸಮಾಜದ ಒಳಿತಿಗಾಗಿ ನಾನು ನನ್ನ ಪ್ರಾಣವನ್ನ ಕೊಟ್ಟಿದ್ದೇನೆ ಅನ್ನೋ ಹೆಮ್ಮೆ ನನಗಿದೆ. ಅಯ್ಯೋ ಜೀವ ಕೊಟ್ಟು ಬಿಟ್ಟೆ ಅನ್ನೋ ಕೊರಗು ನನ್ನಲ್ಲಿಲ್ಲ. ನಾನು ಅತ್ಯಂತ ಖುಷಿಯಿಂದ, ಸಂಭ್ರಮದಿಂದ ಈ ನಾಡಿನ ಒಳಿತಿಗೋಸ್ಕರ ಕೊಟ್ಟಿದ್ದೇನೆ. ನಿಮಗೇನ್ರಯ್ಯ ಆಗಿದೆ? ಇದು ಪ್ರಶ್ನೆ. ಹಾಗಾದ್ರೆ ಇವತ್ತಿನ ಸಮಾಜದಲ್ಲಿ ನಾವು ನಾಡಿಗೋಸ್ಕರ ಏನ್ ಕೊಟ್ಟಿದ್ದೇವೆ, ಏನ್ ಕೊಡ್ತಾ ಇದ್ದೇವೆ, ಎಷ್ಟು ಹಾಳು ಮಾಡಿದ್ದೇವೆ, ಹಾಳು ಮಾಡ್ತಾ ಇದ್ದೇವೆ? ಎಷ್ಟೊಂದು ಸ್ವಾರ್ಥ ಇವತ್ತಿನ ಜಗತ್ತಿನಲ್ಲಿ ತುಂಬಿಕೊಂಡಿದೆ, ಎಷ್ಟೊಂದು ಸ್ವಾರ್ಥ ತುಂಬಿಕೊಂಡಿದೆ. ನಮ್ಮ ರಾಜಕಾರಣಿಗಳ ಮಾತ್ರವಲ್ಲ, ಬೇರೆ ಎಲ್ಲರನ್ನ ಹಿಡ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವು ನಾಡಿಗೋಸ್ಕರ ಏನನ್ನ ಕೊಟ್ಟಿದ್ದೇವೆ, ನಾಡನ್ನ ಎಷ್ಟು ಲೂಟಿ ಮಾಡ್ತಾ ಇದ್ದೇವೆ, ಎಷ್ಟೆಲ್ಲ ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ ಅನ್ನೋದನ್ನ ನಾವು ಈ ಕವಿತೆಯ ಮೂಲಕ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವ, ಪ್ರಶ್ನೆ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದ ಸಂದರ್ಭ ಅಂತ ಇಲ್ಲನಿಸ್ತದೆ. ಕೊನೆಯದಾಗಿ ಇಲ್ಲಿ ದೇವರಿಗಾಗಿ, ಅಲ್ಲಿ ಹದಿಬದೆಗಾಗಿ, ಇಲ್ಲಿ ಒಡೆಯ ನೀಡಿಗೊಡಲಿನಲ್ಲಿ ನಾಡಿಂಗಾಗಿ, ಎಲ್ಲಿ ಕಣ್ಣಿಡಲಲ್ಲಿ, ಎಲ್ಲಿ ಕಿವಿ ಇಡಲಲ್ಲಿ, ಬಲಿದಾನಗೈದ ಕನ್ನಡ ತನದ ತುತ್ತೂರಿ ಬೋರಿಡುತ್ತಿದೆ ಶಿಲಾಭೇರಿ ಪ್ರಾಣ ಸಂಚಾರಿ. ಒಂದೇ ಎರಡೇ ಸಂದರ್ಭಗಳು ಇಡೀ ಮಾಸ್ತಿಕಲ್ಲು ಮತ್ತು ವೀರಗಲ್ಲುಗಳ ಇತಿಹಾಸವನ್ನ ನಾವು ಕೆದಕಿ ನೋಡಿದಾಗ ಬೇರೆ 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 ಸಂದರ್ಭಗಳಿಗೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ಇತಿಹಾಸದ ಕಥನಗಳು ನಮ್ಮ ಕಣ್ಮುಂದೆ ಸಿಗ್ತಾ ಇದ್ದಾವೆ. ದೇವರಿಗಾಗಿ, ಹದಿಬದಿದ್ರೆ ಪಾತಿವೃತ್ಯವನ್ನು ಉಳಿಸ್ಕೊಳ್ಳೋದಕ್ಕೆ, ಒಡೆಯನನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ, ನಾಡನ ರಕ್ಷಣೆಗಾಗಿ, ಎಲ್ಲಿ ಬೇಕಲ್ಲಿ ನೋಡಿ, ಎಲ್ಲಿ ಕಣ್ಣು ಬಿಟ್ರೆ, ಎಲ್ಲಿ ಕಿವಿಗಿಟ್ರೆ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದೆ. ಎಲ್ಲೆಂದರಲ್ಲಿ ಈ ನಾಡಿನ ಮೂಲೆ ಮೂಲೆಯೊಳಗಡೆ ಮಾಸ್ತಿ ಕಲ್ಲುಗಳು, ವೀರಗಲ್ಲುಗಳು ಸಿಗ್ತವೆ. ಆದ್ರೆ ಅವು ನಿರ್ಲಕ್ಷ್ಯಕ್ಕೊಳಗಾಗಿರ್ತವೆ. ಸಿಕ್ಕರೂ ಅವುಗಳನ್ನ ಸರಿಯಾಗಿ ರಕ್ಷಣೆ ಮಾಡುವುದರಲ್ಲೂ ಕೂಡ ನಾವು ವಿಫಲರಾಗಿದ್ದೇವೆ. ಸರಿಯಾಗಿ ಓದಲಿಕ್ಕೂ ನಾವು ವಿಫಲರಾಗ್ತಾ ಇದ್ದೇವೆ. ಎಷ್ಟೋ ಶಾಸನಗಳನ್ನ ಸರಿಯಾಗಿ ಓದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ಅವುಗಳನ್ನ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ. ಈಗಲೂ ಅವನ್ನ ನಮ್ಮ ಅನಕ್ಷರತೆಯಿಂದನೋ, ಅಜ್ಞಾನದಿಂದಲೋ, ಅಥವಾ ಮೂಢನಂಬಿಕೆಯಿಂದನೋ, ಅಥವಾ ನಿರ್ಲಕ್ಷ್ಯದಿಂದನೋ ನಾವು ಅವುಗಳನ್ನ ರಕ್ಷಣೆ ಮಾಡುವ, ಅವುಗಳ ಪಾವಿತ್ರ್ಯವನ್ನು ಉಳಿಸಿಕೊಳ್ಳುವ, ಅವುಗಳ ವ್ಯಕ್ತಿತ್ವವನ್ನು ಅನಾವರಣ ಮಾಡುವ ಪ್ರಯತ್ನಕ್ಕೆ ನಾವು ಹೋಗ್ತಾ ಇಲ್ಲ. ಹಾಗಾಗಿ ಅವು ಇಷ್ಟೆಲ್ಲ ಕಾರಣಗಳಿಗಾಗಿ ನಾವು ಬಲಿಯಾಗಿದ್ದೇವೆ, ನಾವು ಪ್ರಾಣವನ್ನ ಕೊಟ್ಟಿದ್ದೇವೆ, ನಮ್ಮ ಸ್ಥಿತಿ ಹೀಗಾಗಿದೆ. ಹಾಗಾಗಿ ನಾವು ದೇಶಕ್ಕೋಸ್ಕರ, ನಾಡಿಗೋಸ್ಕರ ಯಾವುದಕ್ಕೂ ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ. ಆದ್ರೆ ನೀವು ಯಾಕೆ ಹೀಗೆ ಬದುಕ್ತಾ ಇದ್ದೀರಿ? ನಿಮ್ಮೊಡಲಿನ ಕೆಚ್ಚು ರೊಚ್ಚುಗಳು ಎಲ್ಲಿ ಹೋದವು? ಕನ್ನಡಿಗರ ನಿಜವಾದ ಗುಣ ಸ್ವಭಾವಗಳು ಸತ್ತು ಹೋದವೆ? ಸಿಂಹ ಗರ್ಜನೆ ಹೋಗಿ ಕುರಿ ಕೋಳಿಗಳಂತಾದ್ರೆ ಎಲ್ಲಿ ಹೋಯ್ತು ಆ ನಿಮ್ಮ ಶೌರ್ಯ ಸಾಹಸಗಳು ಅನ್ನುವ ಪ್ರಶ್ನೆಯನ್ನ ಕುವೆಂಪುರವರು ಈ ಶಿಲೆಗಳ ಮೂಲಕ ಕೊಡುವ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಆ ಸ್ಮಾರಕಗಳ ಒಡಲಿನ ಕಿಡಿ, ಅವುಗಳ ಅಂತರಂಗದ ಧ್ವನಿ, ಅವುಗಳ ಅನುಭವಿಸುವ ಸಂಕಟಗಳು ನಮಗ್ ಕಾಣಿಸ್ಕೊಳ್ತಾ ಇದ್ದಾವೆ. ಅಂದ್ರೆ ನಾವಿವತ್ತು ನಮ್ಮ ಇತಿಹಾಸವನ್ನ ರಕ್ಷಣೆ ಮಾಡುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ಗಮನಿಸ್ಬೇಕು, ನಾವೆಲ್ಲ ಈ ಪ್ರವಾಸ ಅದೆಲ್ಲ ಹೋಗ್ತಾ ಇರ್ತೇವೆ, ಮಕ್ಕಳನ್ನ ಕರ್ಕೊಂಡು
ಪ್ರವಾಸಕ್ಕೆ ಹೋಗ್ತೇವೆ, ನಾವು ಫ್ಯಾಮಿಲಿ ಜೊತೆಗೆ ಹೋಗ್ತೇವೆ. ಅಲ್ಲಿ ಹೋದಾಗ ನಾವು ಎಷ್ಟೊಂದು ಅಲ್ಲಿ ನೋಡಿ ಬರೋದು ತಿಳ್ಕೊಂಬರೋದು ಕಡಿಮೆ, ಅಲ್ಲಿ ಹಾಳು ಮಾಡ್ಬಾರ್ದು ಹೊಲಸು ಮಾಡ್ಬಾರ್ದು ಜಾಸ್ತಿ. ಎಷ್ಟೊಂದು ಹೋಗಿ ಪ್ಲಾಸ್ಟಿಕ್ ಅದು ಇದು ತಗೊಂಡು ಹಾಕ್ಬಿಡ್ತೇವೆ. ಎಲ್ಲಂದ್ರಲ್ಲಿ ನಾವು ಏನೇನೋ ತಗೊಂಡು, ನೀವು ಮಕ್ಕಳೆಲ್ಲ ಆ ಪ್ರವಾಸಕ್ಕೆ ಹೋದಾಗ ಅಲ್ಲೆಲ್ಲ ಕಲ್ಲಿನಿಂದ ನಿಮ್ ಹೆಸರು ಬರೆಯೋದನ್ನ ಗೀಚೋದನ್ನ ಮಾಡ್ತಾ ಇರ್ತೀವಿ. ಯಾವ ಕ್ಷೇತ್ರದಲ್ಲೂ ಒಂದು ಸಣ್ಣ ಮುಕ್ಕಾಗದಂತಹ ಒಂದು ಪ್ರದೇಶವೂ ಇಡೀ ಜಗತ್ತಿನಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಕಡೆ ಅದನ್ನ ನಮ್ಮ ವಿಕೃತ ಮನಸ್ಸನ್ನ, ನಮ್ಮದೇ ಏನು ಮಾಡುತ್ತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದು ಕುತೂಹಲಕ್ಕೋ, ಅಜ್ಞಾನಕ್ಕೋ, ಅನಕ್ಷರತೆಗೋ, ಮೂಢತೆಗೋ ಅಥವಾ ದುರಹಂಕಾರಕ್ಕೋ ಇನ್ಯಾವುದೋ ಸಂದರ್ಭಗಳಿರ್ಬೋದು. ಹಾಗಾಗಿ ನಮಗೆ ಇತಿಹಾಸ ಪ್ರಜ್ಞೆ ಇಲ್ಲ. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಬಿಟ್ಟಿದೆ. ನಾವು ಸ್ವಾತಂತ್ರ್ಯದ ಚೀಲವನ್ನ ಹೆಗಲಿಗಿಟ್ಟುಕೊಂಡೇ ಹುಟ್ಟಿದವರು. ನಮಗೆ ಸ್ವಾತಂತ್ರ್ಯ ಹೋರಾಟ ಬರೀ ಪುಸ್ತಕಗಳಲ್ಲಿ ಮಾತ್ರ ಸಿಗುತ್ತೆ. ನಾವು ಕಣ್ಣಿಂದ ನೋಡಿಲ್ಲ ಅದರ ಆ ಪನಿಷ್ಮೆಂಟ್ ಅನ್ನ ಅಥವಾ ಅದರ ಹೋರಾಟದ ಕೆಚ್ಚುರೊಚ್ಚುಗಳನ್ನ, ಕಹಿ ಅನುಭವಗಳನ್ನ ನಾವು ಕಂಡಿಲ್ಲ, ಬರೀ ಪುಸ್ತಕಗಳಲ್ಲಿ ಕಾಣ್ತಕ್ಕಂಥವು. ಆದ್ರೆ ಸ್ವಾತಂತ್ರ್ಯವೆನ್ನುವುದು ಸುಲಭವಾಗಿ ಸಿಕ್ಕಿಲ್ಲ ನಮಗೆ. ಸುಲಭವಾಗಿ ಸಿಕ್ಕಿಲ್ಲದ ಸ್ವಾತಂತ್ರ್ಯ ನಾವು ಅದನ್ನ ಹೇಗೆ ಬಳಸ್ಕೊಳ್ತಾ ಇದ್ದೇವೆ, ಅದನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳದ ನಮ್ಮ ಶ್ರೀಮಂತ ಇತಿಹಾಸವನ್ನ ರಕ್ಷಣೆ ಮಾಡಿಕೊಳ್ಳಲಾಗದ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಕರ್ನಾಟಕದ ಅನೇಕ ಸ್ಮಾರಕಗಳು ನಾಶಗೊಳ್ತಾ ಇದ್ದಾವೆ. ಅವು ವಿನಾಶದ ಅಂಚಿಗೆ ಸಾಕ್ತಾ ಇದ್ದಾವೆ. ಅವುಗಳು ಹೇಗೇಗೋ ಮಾಡ್ತಾ ಇದ್ದಾವೆ. ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ತಾಜ್ ಮಹಲ್ ಉದಾಹರಣೆ ತೆಗೆದುಕೊಳ್ಳಿ. ಇವತ್ತಿನ ನಮ್ಮ ಫ್ಯಾಕ್ಟ್ರಿಗಳು, ಅಲ್ಲಿ ಬರ್ತಕ್ಕಂಥ ಹೊಗೆ, ಆ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ತಾಜ್ ಮಹಲ್ ಇವತ್ತು ತನ್ನ ಸೌಂದರ್ಯವನ್ನ ಸ್ವಲ್ಪ 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 ಕಳೆದುಕೊಂಡು ಹೋಗ್ತಾ ಇದೆ. ಈ ಗೋಲ್ ಗುಂಬಜವನ್ನು ನೀವು ಗಮನಿಸಬೇಕು, ಅಥವಾ ಬೇರೆ ಬೇರೆ ಬಾದಾಮಿ ಕೋಟೆಗಳು ಅಥವಾ ಬೇಲೂರು, ಹಳೆಬೀಡು, ಎಲ್ಲ ಕಡೆ ಹೋದ್ರು ಕೂಡ ಪ್ರತಿ ಇದಕ್ಕೆ ಅವು ಮತ್ತೆ 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 ತಮ್ಮ ಚೈತನ್ಯವನ್ನ ಕಳೆದುಕೊಂಡು ಹೋಗೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇಡೀ ಒಟ್ಟು ಕವಿತೆಯ ಆಶಯವಿಷ್ಟೇ. ಇಡೀ ನಮ್ಮ ವರ್ತನೆಯ ಬಗ್ಗೆ, ಸರ್ಕಾರದ ಈ ಆಡಳಿತದ ಬಗ್ಗೆ, ನಮ್ಮ ನಿರ್ಲಕ್ಷ್ಯದ ಬಗ್ಗೆ ಇಲ್ಲಿ ಕವಿ ಸೂಚ್ಯವಾಗಿ, ನೇರವಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ದುರವಸ್ಥೆಯ ಬಗ್ಗೆ ಕಿಡಿಕಿಡಿ ಆಗ್ತಾ ಇದ್ದಾನೆ. ನಾವು ಈ ದೇಶವನ್ನ, ಈ ದೇಶದ ಭವ್ಯ ಇತಿಹಾಸವನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕಾದ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ನಾವು ಖಂಡಿತವಾಗಿಯೂ ಮಾಡಬೇಕು. ಈ ದಿಶೆಯಲ್ಲಿ ಆ ಶಿಲೆಗಳ ಅಂತರಂಗದ ಧ್ವನಿ ನಮ್ಮ ಕಿವಿಗೆ ಕೇಳಿಸ್ಬೇಕಾಗಿದೆ. ನಾವು ಅದನ್ನು ಕೇಳಿಸ್ಕೊಂಡು ನಾವು ಇನ್ಮೇಲಾದ್ರೂ ಈ ನಾಡಿನ ಇತಿಹಾಸದ ಭವ್ಯ ಸ್ಮಾರಕಗಳನ್ನ ರಕ್ಷಣೆ ಮಾಡುವ. ಇಲ್ಲಿ ಕೇವಲ ಮಾಸ್ತಿಕಲ್ಲುಗಳು ಮತ್ತು ವೀರಗಲ್ಲುಗಳು ಮಾತ್ರವಲ್ಲ. ಹೇಳಿದ್ನಲ್ಲ, ಒಂದು ತಾಳೆಗರಿ, ಒಂದು ಓಲೆಗರಿ, ಒಂದು ಪುಸ್ತಕ, ಇತಿಹಾಸಕ್ಕೆ, ಈ ನಾಡಿಗೆ ಸಂಬಂಧಪಟ್ಟಿರುವ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಸಂರಕ್ಷಣೆ ಮಾಡೋದು ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಅದರ ಜೊತೆಗೆ ಈ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಾವು ನಿರ್ಲಕ್ಷ್ಯ ಮಾಡದೆ, ಹಾನಿ ಮಾಡದೆ ಕಾಪಾಡಿಕೊಳ್ಬೇಕಾದ ಜವಾಬ್ದಾರಿ. ಯಾಕಂದ್ರೆ ಸರ್ಕಾರದ ಆಸ್ತಿ ಅಲ್ಲ, ಅದು ನಮ್ಮ ಆಸ್ತಿ, ಇದು ನಮ್ಮ ನಾಡಿನ ಆಸ್ತಿ, ಅದು ನಮ್ಮ ಇತಿಹಾಸದ ಆಸ್ತಿ, ನಮ್ಮ ಶ್ರೀಮಂತಿಕೆ, ನಮ್ಮ ವೈಭವ. ಈ ದಿಸೆಯಲ್ಲಿ ನಾವು ಈ ದೇಶದ ಎಲ್ಲ ಸ್ಮಾರಕಗಳನ್ನ, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿಯಿಂದ ನಾವು ನೀವೆಲ್ಲ ಬದುಕಬೇಕಂತಕ್ಕಂತಹ ಸಂದೇಶವನ್ನು ಹೊತ್ಕೊಳ್ತಕ್ಕಂಥ ಕವಿತೆ ಶಿಲಾಬೇರಿ ಅಂತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದೆ ಅದ್ರಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದಾವೆ, ಎಲ್ಲೆಲ್ಲ ನೋಡಿ ಅದರ ಹಿಂದಿನ ಅವಸ್ಥೆಯನ್ನು ಗಮನಿಸಬೇಕು. ಎಲ್ಲೆಲ್ಲೆಲ್ಲೂ ಪ್ರದೇಶಗಳಿರ್ತಕ್ಕಂಥವು ಇಂತಹ ನೂರಾರು ಸಾವಿರಾರು ಉದಾಹರಣೆಗಳು ಸಿಗ್ತವೆ. ಈ ದಿಸೆಯಲ್ಲಿ ಇನ್ನು ಮುಂದೆ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಇವುಗಳನ್ನ ರಕ್ಷಣೆ ಮಾಡ್ಬೇಕನ್ನುವಂತಹ ಆಶಯ ಹೊತ್ತು ಬಂದಿರತಕ್ಕಂಥ ಈ ಕವಿತೆಯನ್ನ ನಾವು ಇದುವರೆಗೆ ಚರ್ಚೆ ಮಾಡಿದ್ದೇವೆ. ಇಷ್ಟು ಈ ಕವಿತೆಯ ಬಗೆಗಿನ ಸಾರ ಅಂತ ಹೇಳ್ತಾ, ಮತ್ತೆ ನಾವು ಮುಂದಿನ ಅವಧಿಯಲ್ಲಿ ಮತ್ತೊಂದು ಕೊನೆಯ ಪದ್ಯವನ್ನ ನಾವು ಚರ್ಚೆ ಮಾಡೋಣ. ಎಲ್ರಿಗೂ ನಮಸ್ಕಾರ.